Dear students, welcome back to Shumurthi's Academy YouTube ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಪ್ರಿಪ್ರೇಟರಿ ಎಕ್ಸಾಮ್ ಮತ್ತು ಫೈನಲ್ ಎಕ್ಸಾಮ್ಗೆ ಒಂದು ಒಳ್ಳೆ ಸ್ಟಡಿ ಸ್ಟ್ರಾಟಜಿನ ಹೇಳ್ಕೊಡ್ತಾ ಇದ್ದೀನಿ. ಈಗಾಗಲೇ ನಿಮಗೆ ಗೊತ್ತಿದೆ ಫೈನಲ್ ಎಕ್ಸಾಮ್ ಟೈಮ್ ಟೇಬಲ್ ರಿಲೀಸ್ ಆಗಿದೆ, ಯಾವಾಗಿಂದ ಎಕ್ಸಾಮ್ಸು ಶುರು ಆಗುತ್ತೆ ಅಂತ ಹೇಳಿ. ಸೊ ಈ ಒಂದು ವಿಡಿಯೋ ಯಾರೆಲ್ಲ ಆರ್ಟ್ಸ್ ತೊಗೊಂಡಿದ್ದೀರಾ, ಕಾಮರ್ಸ್ ತೊಗೊಂಡಿದ್ದೀರಾ, ಸೈನ್ಸ್ ತೊಗೊಂಡಿದ್ದೀರಾ, ಪ್ರತಿಯೊಬ್ಬರಿಗೂ ಕೂಡ ತುಂಬಾ ಯೂಸ್ಫುಲ್ ಆಗುತ್ತೆ. ಹಾಗಾಗಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಸರ್ಕಲ್ನಲ್ಲಿ ಮೊದಲನೇ ಶೇರ್ ಮಾಡಿ. ಈಗಾಗಲೇ ನಿಮಗೆ ಗೊತ್ತು, ಇನ್ನೇನು ಪ್ರಿಪ್ರೇಟರಿ ಎಕ್ಸಾಮು ಬಂದೇ ಬಿಡ್ತು, ಅದ್ರ ಜೊತೆಗೆ ಫೈನಲ್ ಎಕ್ಸಾಮ್ ಕೂಡ ಬಂದೇ ಬಿಡುತ್ತೆ. ಈ ಒಂದು ಸ್ಟ್ರಾಟಜಿ ಫೈನಲ್ ಎಕ್ಸಾಮ್ಗೂ ಕೂಡ ಹೆಲ್ಪ್ಫುಲ್ ಆಗಬೇಕು. ಸೊ ಹೆಲ್ಪ್ಫುಲ್ ಆಗುತ್ತೆ ಅನ್ನೋದಕ್ಕೆ ನಾನು ಈ ವಿಡಿಯೋನ ಮಾಡ್ತಾ ಇರೋದು. ಹಾಗಾಗಿ ಎಲ್ಲರೂ ಕೂಡ ಅಂದರೆ ಸೈನ್ಸ್, ಆರ್ಟ್ಸ್, ಕಾಮರ್ಸ್ ವಿದ್ಯಾರ್ಥಿಗಳು ಈ ಒಂದು ವಿಡಿಯೋನ ಮಿಸ್ ಮಾಡ್ದಲೇ ನೋಡಿ. ಇಲ್ಲಿ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸು ಏನು ಮಾಡ್ತಾರೆ, ಎಕ್ಸಾಮ್ ಪ್ರಿಪ್ರೇಷನ್ ಅಥವಾ ಎಕ್ಸಾಮ್ ಸ್ಟ್ರಾಟಜಿನ ಕರೆಕ್ಟಾಗಿ ಮಾಡ್ಕೊಳ್ಳೋದಿಲ್ಲ. ಸೊ ಒಂದು ಸ್ಟ್ರಾಟಜಿನೇ ಇಲ್ಲ, ಒಂದು ಪ್ರಾಪರ್ ಪ್ಲ್ಯಾನ್ ಇಲ್ದಲೇ ಓದೋದಕ್ಕೆ ಶುರು ಮಾಡ್ತಾರೆ. ಸೊ ಈ ಕಡೆ ಕಂಪ್ಲೀಟಾಗಿ ಕೂಡ ಓದೋಕ್ಕಾಗಲ್ಲ. ಪ್ರಿಪ್ರೇಟರಿ ಎಕ್ಸಾಮು ಬಂದ ತಕ್ಷಣವೇ ಅದು ಹೇಗೆ ಮುಗ್ದೋಗುತ್ತೆ, ಸೈನ್ಸ್ ಸ್ಟೂಡೆಂಟ್ಸ್ ಇದ್ದರೆ ಅವ್ರಿಗೆ ಯಾವ ರೀತಿಯಾಗಿ ನೆಕ್ಸ್ಟು ಪ್ರಾಕ್ಟಿಕಲ್ ಎಕ್ಸಾಮ್ ಬರುತ್ತೆ ನೋಡ್ತಾನೆ ಇದೆಲ್ಲ ಮುಗ್ದೋಗಿ ಫೈನಲ್ ಎಕ್ಸಾಮ್ ಬಂದೇ ಬಿಡುತ್ತೆ. ಸೊ ಇಲ್ಲಿ ನೀವು ಏನು ಮಾಡ್ತಾ ಇದ್ದೀರಾ, ಒಂದು ಪ್ರಾಪರ್ ಪ್ರಿಪ್ರೇಷನ್ ಅಥವಾ ಸ್ಟ್ರಾಟಜಿ ಇಲ್ದಲೇ ನೀವು ಓದ್ತಾ ಇದ್ದರೆ ಫೈನಲ್ ಎಕ್ಸಾಮ್ಗೂ ಕೂಡ ಇದೇ ರೀತಿಯಾಗಿ ಸ್ಟೂಡೆಂಟ್ಸು ಮಿಸ್ಟೇಕ್ ಮಾಡ್ತಾರೆ, ಒಂದು ಸ್ಟ್ರಾಟಜಿ ಇಲ್ದಿರೋದು. ಸೊ ಅದು ಏನು ಆ ತಪ್ಪು, ಏನು ಆ ಸ್ಟ್ರಾಟಜಿನ ನೀವು ಮಾಡ್ತಾ ಇಲ್ಲ ಅಂದರೆ ಏನು ಮಾಡ್ತೀರಾ, ಇವಾಗ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸು ಎಲ್ಲ ಚಾಪ್ಟರ್ಸ್ನು ಸ್ವಲ್ಪ ಓದ್ಬಿಟ್ಟು ನಂತರ ಪ್ರಿಪ್ರೇಟರಿ ಎಕ್ಸಾಮು ಆದಮೇಲೆ ಫೈನಲ್ ಎಕ್ಸಾಮಿಗೆ ಪೂರ್ತಿ ಚಾಪ್ಟರ್ಸ್ ಓದಿದರೆ ಆಯಿತು ಅಂತ ಈ ಒಂದು ಮೈಂಡ್ಸೆಟ್ಟಲ್ಲಿ ತುಂಬ ಸ್ಟೂಡೆಂಟ್ಸ್ ಇರ್ತಾರೆ. ಈ ಮೈಂಡ್ಸೆಟ್ ಏನಾದರೂ ನಿಮ್ಮದಾಗಿದ್ದರೆ ಮೊದಲು ಈ ಯೋಚನೆನ ತಲೆಯಿಂದ ತೆಗೆದಾಕಿ. ಯಾಕೆ ಅಂತ ಕೇಳಿದರೆ, ಪ್ರಿಪ್ರೇಟರಿ ಎಕ್ಸಾಮ್ ನಂತರ ಸೈನ್ಸ್ ಸ್ಟೂಡೆಂಟ್ಸ್ ಅವ್ರಿಗೆ ಲ್ಯಾಬ್ ಎಕ್ಸಾಮ್ ಶುರುವಾಗುತ್ತೆ. ನೋಡ್ತಾನೆ ಅದು ಕೂಡ ಮುಗ್ದೋಗಿ ಫೈನಲ್ ಎಕ್ಸಾಮ್ ಬರುತ್ತೆ. ಸೊ ಆವಾಗ ನಿಮಗೆ ಫೈನಲ್ ಎಕ್ಸಾಮ್ಗೆ ಹೆವಿ ಪ್ರೆಷರ್ ಆಗುತ್ತೆ. ಸೊ ಮೈಂಡ್ ಬ್ಲಾಕ್ ಆಗುತ್ತೆ, ಏನು ಓದಬೇಕು ಏನು ಬಿಡಬೇಕು ಅನ್ನೋದು ಗೊತ್ತಾಗಲ್ಲ. ಓದಿರೋದು ಕೂಡ ಮರ್ತೋಗೋ ಚಾನ್ಸಸ್ ತುಂಬ ಇರುತ್ತೆ. ಆಗ ಎಕ್ಸಾಮಲ್ಲಿ ಮಾರ್ಕ್ಸ್ ಕಡಿಮೆ ಬರುತ್ತೆ. ಎಲ್ಲ ವಿದ್ಯಾರ್ಥಿಗಳು ಒಂದು ಮೈಂಡ್ನಲ್ಲಿ ಇಟ್ಕೊಳ್ಬೇಕು, ಇವತ್ತು ನೀವು ಏನು ಪ್ರಿಪ್ರೇಷನ್ ಮಾಡ್ತಾ ಇದ್ದೀರಾ ಅದು ಬರೀ ಪ್ರಿಪ್ರೇಟ್ರಿಗಲ್ಲ, ಫೈನಲ್ ಎಕ್ಸಾಮ್ಗೂ ಕೂಡ ಹೆಲ್ಪ್ಫುಲ್ ಆಗೋ ಥರ ಇರಬೇಕು. ಈ ಒಂದು ಮೈಂಡ್ಸೆಟ್ನ ಫಸ್ಟು ನೀವು ಫಿಕ್ಸ್ ಮಾಡ್ಕೊಳ್ಳಿ. ನಾನು ಈಗಾಗಲೇ ನಿಮಗೆ ಕೇವಲ 5 ಚಾಪ್ಟರ್ಸು 6 ಚಾಪ್ಟರ್ಸ್ನ ಓದಿ ಯಾವ ರೀತಿಯಾಗಿ ಔಟ್ ಅಥವಾ 75+, 65+ನ ಈಸಿಯಾಗಿ ಸ್ಕೋರ್ ಮಾಡಬೇಕು ಅಂತ ವಿಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ. ಯಾರು ಆ ವಿಡಿಯೋ ನೋಡಿಲ್ಲ, ಈ ವಿಡಿಯೋ ಕೆಳಗೆ ಅಂದರೆ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಒಮ್ಮೆ ಚೆಕ್ ಮಾಡಿ. ಇದು ಪ್ರಿಪ್ರೇಟ್ರಿಗೆ ನಂತರ ಸ್ವಲ್ಪ ಟೈಮ್ ಇರುತ್ತೆ ನಿಮಗೆ. ಇನ್ನು ಪ್ರಿಪ್ರೇಟರಿ ಎಕ್ಸಾಮ್ ಆದಮೇಲೆ ಸ್ವಲ್ಪ ಟೈಮ್ ಇರುತ್ತಲ್ವ ಫೈನಲ್ ಎಕ್ಸಾಮ್ಗೆ ಕಾಮರ್ಸ್ ಸ್ಟೂಡೆಂಟ್ಸ್ ಮತ್ತು ಆರ್ಟ್ಸ್ ಸ್ಟೂಡೆಂಟ್ಸ್ ಅವ್ರಿಗೆ. ಅವಾಗ ಏನು ಮಾಡಬೇಕು, ನೀವು ರಿಮೈನಿಂಗ್ 2 to 3 ಚಾಪ್ಟರ್ಸ್ ಏನಿರುತ್ತೆ ಅದನ್ನು ಪಕ್ಕಾ ಆಗಿ. ಸೊ ಈಗಾಗಲೇ ನಾನು ಬರೀ ಕೇವಲ 5 ಚಾಪ್ಟರ್ಸಿಂದ 80/80, 60, 70ಗೆ 65 ಸ್ಕೋರ್ ಮಾಡೋದು ಹೇಳ್ಕೊಟ್ಟಿದ್ದೆ. ಪ್ರಿಪ್ರೇಟರಿ ಎಕ್ಸಾಮ್ ಆದಮೇಲೆ ಸ್ವಲ್ಪ ನಿಮ್ಮ ಫೈನಲ್ ಎಕ್ಸಾಮ್ ಟೈಮ್ ಉಳಿಯುತ್ತಲ್ಲ, ಆವಾಗ ಫಾರ್ ದ ಸೇಫರ್ ಸೈಡ್ ಇನ್ನೂ 2 to 3 ಚಾಪ್ಟರ್ಸ್ನ ಮತ್ತೆ ಪಕ್ಕಾ ಆಗಿ, ಆಗ ಟೋಟಲ್ ನೀವು 8 ಚಾಪ್ಟರ್ಸ್ ಪಕ್ಕಾ ಆಗಿರ್ತೀರ. ಅವರು ಯಾವುದೇ ರೀತಿಯಾದಂಥ ಕ್ವಶನ್ ಕೇಳಿದರೂ ಕೂಡ ನೀವು ಈಸಿಯಾಗಿ ಅಟೆಂಡ್ ಮಾಡ್ತೀರಾ. ಇದೊಂದು ಸೂಪರ್ ಸ್ಟಡಿ ಸ್ಟ್ರಾಟಜಿ ಅಂತಲೇ ಹೇಳ್ಬೋದು. ನೆಕ್ಸ್ಟು, ನಿಮ್ಮ ಇಲ್ಲಿ ಪ್ರಾಪರ್ ಪ್ಲ್ಯಾನ್ ಮಾಡಿಕೊಂಡು ಓದಬೇಕು ಅಂತ ಹೇಳಿದೆ. ಒಂದು ದಿನದಲ್ಲಿ ನೀವು ಆ ಪ್ರಾಪರ್ ಪ್ಲ್ಯಾನ್ ಯಾವ ಥರ ಅಂತಂದರೆ, ನೀವು ಒಂದು ನೋಟ್ಬುಕ್ಕಲ್ಲಿ ಮೆನ್ಷನ್ ಮಾಡ್ಕೊಳ್ಳಿ ಅಥವಾ ನೀವು ಒಂದು ಮೈಂಡ್ಸೆಟ್ನ ಫಿಕ್ಸ್ ಮಾಡ್ಕೊಳ್ಳಿ. ಒಂದು ದಿನದಲ್ಲಿ ನಾನು ಇಷ್ಟು ಚಾಪ್ಟರ್ಸ್ ಓದಬೇಕು ಅಂತ ನೀವೇನಾದರೂ ಅಂದ್ಕೊಂಡ್ರೆ ಅಷ್ಟನ್ನು ನೀವು ಓದಿ ಮುಗಿಸ್ಲೇಬೇಕು. ಈ ರೀತಿಯಾಗಿ ಒಂದು ಪ್ರಾಪರ್ ಪ್ಲ್ಯಾನ್ನ ನೀವು ಮಾಡ್ಕೋಬೇಕಾಗತ್ತೆ. ಈಗಾಗಲೇ ನಾನು ಹೇಳಿದ್ದೀನಿ, ಅತಿ ಹೆಚ್ಚು ಇರುವ ಚಾಪ್ಟರ್ಸ್ ಮೀನ್ಸ್ ಯಾವೆಲ್ಲ ಚಾಪ್ಟರ್ಸ್ಗೆ ಜಾಸ್ತಿ ವೆಯ್ಟೇಜ್ ಇದೆ ಮೊದಲು ಆ ಚಾಪ್ಟರ್ಸ್ನ ನೀವು ಪಕ್ಕಾ ಆಗಬೇಕು. ಈ ಎಲ್ಲ ವೀಡಿಯೋಸು ನಾನು ಬ್ಲೂ ಪ್ರಿಂಟ್ ಮತ್ತು ಕ್ವಶನ್ ಪೇಪರ್ ಅನಾಲಿಸಿಸ್ನಲ್ಲಿ ಮಾಡಿದ್ದೀನಿ. ಆ ಒಂದು ವಿಡಿಯೋ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಬರುತ್ತೆ, ಚೆಕ್ ಮಾಡಿ, ಓಕೆನಾ. ಮತ್ತು ಈ ವಿಡಿಯೋ ಕೊನೆಯಲ್ಲೂ ಕೂಡ ನಾನು ಅಪ್ಡೇಟ್ ಮಾಡಿರ್ತೀನಿ. ನಿಮ್ಮ ಪ್ರಿಪ್ರೇಷನ್ನು ಕರೆಕ್ಟಾಗಿದ್ದರೆ, ಸ್ಟಡಿ ಸ್ಟ್ರಾಟಜಿ ಕರೆಕ್ಟಾಗಿದ್ದರೆ ಒಳ್ಳೆ ಮಾರ್ಕ್ಸು ಬಂದೇ ಬರುತ್ತೆ. ಮಾರ್ಕ್ಸ್ ಅಂತೂ ಮಿಸ್ ಆಗೋ ಚಾನ್ಸಸ್
ಇಲ್ಲವೇ ಇಲ್ಲ. ಸೊ ನಿಮ್ಮ ಪ್ರಿಪ್ರೇಷನ್ ಕರೆಕ್ಟಾಗಿ ಇಲ್ಲ ಅಂದಾಗ ಮಾತ್ರ ನಿಮಗೆ ಪ್ರಿಪ್ರೇಟರಿ ಎಕ್ಸಾಮ್ಗಾಗಿರ್ಬೋದು, ಫೈನಲ್ ಎಕ್ಸಾಮ್ಗಾಗಿರ್ಬೋದು ಹೆವಿ ಪ್ರೆಷರ್ ಆಗುತ್ತೆ. ಓಕೆನಾ? ಸೊ ಇಲ್ಲಿ ನಾನು ಈಗಾಗಲೇ ಹೇಳಿದ್ದೀನಿ, ಮತ್ತು ಈಗಾಗಲೇ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ. ಪ್ರೀವಿಯಸ್ ಇಯರ್ ಕ್ವಷನ್ ಪೇಪರು, ಮಾಡೆಲ್ ಕ್ವಷನ್ ಪೇಪರ್ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಆ ಪ್ರೀವಿಯಸ್ ಇಯರ್ ಕ್ವಷನ್ ಪೇಪರ್ ಆಗಿರ್ಬೋದು, ಮಾಡೆಲ್ ಕ್ವಷನ್ ಪೇಪರ್ ಆಗಿರ್ಬೋದು, ಬ್ಲೂ ಪ್ರಿಂಟ್ ಅನಾಲಿಸಿಸ್ ಕೂಡ ಆಗಿರ್ಬೋದು, ಆ ಎಲ್ಲ ಒಂದು ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ, ನೋಡಿ. ಎಲ್ಲ ಚಾಪ್ಟರ್ಸು ಓದಿದ್ದೀನಿ ಅಂತ ಅಂದವರು ನೆಕ್ಸ್ಟ್ ಪಾರ್ಟ್ ಏನು ಮಾಡಬೇಕು, ರಿವಿಷನ್ ಮಾಡಬೇಕು. ರಿವಿಷನ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಆಗಿರುತ್ತೆ. ಯಾವಾಗಲೂ ನೀವು ಪ್ರಿಪೇರ್ ಆಗಿರ್ತೀರಲ್ಲ, ಆ ಒಂದು ಚಾಪ್ಟರ್ಸ್ನ ನೀವು ತರೋ ಆಗಿರ್ತೀರಲ್ವ, ಆ ಚಾಪ್ಟರ್ಸ್ನ ಮತ್ತೆ ನೀವು ರಿಕಾಲ್ ಮಾಡ್ತಾ ಇರಬೇಕು. ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಈಗ ಯಾವುದೋ ಒಂದು ನೋಟ್ಸ್ನ ತೊಗೋತೀರ, ಅದರಲ್ಲಿ ಯಾವುದೋ ಒಂದು ಟಾಪಿಕ್ ನೋಡ್ತೀರ. ಸೊ ಅದ್ರ ಬಗ್ಗೆ ನೀವು ಏನೇನು ಓದಿದ್ದೀರಾ, ಆ ಕ್ವಶನ್ಸ್ ಎಲ್ಲ ನೆನಪಿದೆಯಾ, ಆನ್ಸರ್ಸ್ ಎಲ್ಲ ನೆನಪಿದೆಯಾ ಅಂತ ಮೆಲ್ಕು ಹಾಕೋತಾ ಇರಬೇಕು. ಅದು ನೆನಪಿನಲ್ಲಿ ಇರೋದಕ್ಕೆ ತುಂಬಾ ಅನುಕೂಲವಾಗುತ್ತೆ. ನೀವು ಈ ಟೈಮ್ನಲ್ಲಿ ನಿಮ್ಮ ಹೆಲ್ತನ್ನು ತುಂಬಾ ಇಂಪಾರ್ಟೆಂಟಾಗಿ ನೋಡ್ಕೋಬೇಕು. ಸೊ ಏನೇನೋ ಸಿಗ್ತಿದೆ ಅಂತ ಔಟ್ಸೈಡ್ ಫುಡ್ಸ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿ. ಯಾಕಂತಂದರೆ ಈಗ ಪ್ರಿಪ್ರೇಟ್ರಿ ಎಕ್ಸಾಮ್ಗಾಗಲಿ, ಫೈನಲ್ ಎಕ್ಸಾಮ್ ಆಗಲಿ, ನಿಮ್ಮ ಆರೋಗ್ಯ ಚೆನ್ನಾಗಿರಬೇಕು. ಅಥವಾ ಬಿಡು ಎಕ್ಸಾಮ್ 2 ಇದೆಯಲ್ಲ, ಎಕ್ಸಾಮ್ 3 ಇದೆಯಲ್ಲ, ನೋಡ್ಕೊಳ್ಳೋಣ ಅಂತ ಮಾತ್ರ ಇರಬೇಡಿ. ನಿಮ್ಮ ಟಾರ್ಗೆಟ್ ಏನಿದ್ರು ಎಕ್ಸಾಮ್ 1ನಲ್ಲಿ ನೀವು ಏನು ಅಂದ್ಕೊಂಡಿರ್ತೀರ ಒಳ್ಳೆ ಮಾರ್ಕ್ಸ್ನ ಸ್ಕೋರ್ ಮಾಡಬೇಕು. ಎಕ್ಸಾಮ್ 2, ಎಕ್ಸಾಮ್ 3 ಬೇಡ ನಿಮಗೆ. ಒಂದೇ ಎಕ್ಸಾಮಲ್ಲಿ ನೀವು ಒಂದು ತುಂಬ ಒಳ್ಳೆ ಪರ್ಸೆಂಟೇಜ್ನ ಸ್ಕೋರ್ ಮಾಡಿಕೊಂಡು ನಿಮ್ಮ ನೆಕ್ಸ್ಟ್ ಕೆರಿಯರ್ದು ಏನಿದೆ ಅದನ್ನು ನೀವು ತುಂಬಾ ಚೆನ್ನಾಗಿ ಬಿಲ್ಡ್ ಮಾಡ್ಕೋಬೇಕಾಗತ್ತೆ. ನಾನು ಈಗಾಗಲೇ ಹೇಳಿದ್ದೀನಿ ಯಾವ್ಯಾವ ಚಾಪ್ಟರ್ಸ್ಗೆ ಹೈಯೆಸ್ಟ್ ವೆಯ್ಟೇಜ್ ಇದೆ, ಮೊದಲು ಅದನ್ನು ಓದ್ಕೋಬೇಕಾಗತ್ತೆ. ಆ ಚಾಪ್ಟರ್ಸ್ನ ತುಂಬ ಚೆನ್ನಾಗಿ ಓದ್ಕೊಂಡು ಪಕ್ಕಾ ಆಗಿ ಆ ಚಾಪ್ಟರ್ಸಲ್ಲಿ ಏನೇ ಕ್ವಶನ್ ಕೇಳಿದರೂ ಅಟೆಂಡ್ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ನೀವು ಓದಿರಬೇಕು. ಆ 5 ಚಾಪ್ಟರ್ಸು ಮೀನ್ಸ್ 5 ಚಾಪ್ಟರ್ಸಲ್ಲಿ ಯಾವುದಕ್ಕೆ ಜಾಸ್ತಿ ಮಾರ್ಕ್ಸ್ ಇದೆ ಅದನ್ನು ಫಸ್ಟು ಲೀಸ್ಟ್ ಔಟ್ ಮಾಡಿಕೊಡಿ. ಆಲ್ರೆಡಿ ನಾನು ಲೀಸ್ಟ್ ಔಟ್ ಮಾಡಿ ಕೂಡ ಕೊಟ್ಟಿದ್ದೀನಿ, ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ, ನೋಡಿ ಚೆಕ್ ಮಾಡಿ. ಆ 5 ಚಾಪ್ಟರು ನೀವು ಪಕ್ಕಾ ಆದಮೇಲೆ ನಂತರ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರು, ಮಾಡೆಲ್ ಕ್ವಶನ್ ಪೇಪರು, ಅದ್ರ ಜೊತೆಗೆ ಫಸ್ಟ್ ಟೆಸ್ಟ್, ಸೆಕೆಂಡ್ ಟೆಸ್ಟ್, ಮಿಡ್ ಟರ್ಮು ಎಲ್ಲ ಕ್ವಶನ್ ಪೇಪರ್ನ ಇಟ್ಕೊಂಡು ಆ ಒಂದು ಚಾಪ್ಟರಿಂದ ಯಾವುದೆಲ್ಲ ಕ್ವಶನ್ಸ್ ರಿಪೀಟ್ ಆಗಿದೆ ನೋಡ್ಕೊಳ್ಳಿ. ಸೊ ಈಗಾಗಲೇ ನಾನು ಹೇಳಿದೆ, ನಿಮ್ಮ ಪ್ರಿಪ್ರೇಟ್ರಿ ಎಕ್ಸಾಮ್ಗಾಗಲಿ ಒಟ್ಟು ಎಕ್ಸಾಮ್ ಟೈಮಲ್ಲಿ ನಿಮ್ಮ ಆರೋಗ್ಯ ತುಂಬ ಚೆನ್ನಾಗಿರಬೇಕು. ಸೊ ಹೆಲ್ತ್ ಕಡೆ ಕೂಡ ಗಮನ ಕೊಡಿ. ಆದಷ್ಟು ಔಟ್ಸೈಡ್ ಫುಡ್ಸ್ನ ಕಮ್ಮಿ ಮಾಡಿ. ಈ ವಿಡಿಯೋ ಏನಾದರೂ ನಿಮಗೆ ಯೂಸ್ಫುಲ್ ಆಯಿತು, ಇನ್ಫಾರ್ಮೇಟಿವ್ ಆಗಿತ್ತು ಅಂತಂದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಜೊತೆಗೆ ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಶೇರ್ ಮಾಡಿ. ಅತಿ ಹೆಚ್ಚು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದ್ರಿಂದ ತುಂಬಾ ಮೋಟಿವೇಟ್ ಆಗುತ್ತೆ ಇನ್ನೂ ಹೆಚ್ಚು ವೀಡಿಯೋಸ್ನ ಅಪ್ಲೋಡ್ ಮಾಡೋದಕ್ಕೆ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಎಲ್ರಿಗೂ ಕೂಡ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗಾಗಲೇ ಎಲ್ಲ ಸಬ್ಜೆಕ್ಟು ಕೂಡ ಬ್ಲೂ ಪ್ರಿಂಟ್ ಅನಾಲಿಸಿಸ್ ಆ್ಯಂಡ್ ಕ್ವಶನ್ ಪೇಪರ್ ಅನಾಲಿಸಿಸ್ ಕೂಡ ಅಪ್ಲೋಡ್ ಮಾಡಿದ್ದೀನಿ, ಚೆಕ್ ಮಾಡಿ. ಥ್ಯಾಂಕ್ ಯು.